See, if the triangle have horizontal line, ಒಂದು ತ್ರಿಭುಜದ ಒಳಗೆ ಅಡ್ಡ ರೇಖೆಗಳಿದ್ದರೆ, if the triangle have horizontal line, ಒಂದು ತ್ರಿಭುಜದ ಒಳಗೆ ಅಡ್ಡ ರೇಖೆಗಳಿದ್ದಾಗ, you can write the numbers, the bigger number is the total triangle. ಅಷ್ಟೇ, ಯಾವಾಗಲೂ ನಂಬರ್ಸ್ ಬರ್ಕೋಬೇಕು. ಯಾವಾಗ ಅಡ್ಡ ರೇಖೆ ಇದ್ದಾಗ the bigger number is the total triangle. ನೀವು ನಂಬರ್ಸ್ ಬರ್ರಿ, ಅಲ್ಲಿ 4 ಬಂತ highest number, ಟೋಟಲ್ ಟ್ರಯಾಂಗಲ್ ಎಷ್ಟು ಅಂದ್ರೆ 4. ಇಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿವೆ ಅಂತ ಕೇಳಿದಾಗ how many triangles here ಅಂತ ಕೇಳಿದ್ರೆ there are 3 triangles. ಓಕೆ, ಸೊ ಅಡ್ಡ ರೇಖೆ ಇದ್ದಾಗ ನಂಬರ್ಸ್ ಬರ್ಕೋಬೇಕು. ಆ ನಂಬರ್ಸ್ ಅಲ್ಲಿ ದೊಡ್ಡ ನಂಬರ್ ಏನ್ ಬರುತ್ತೆ ಅದೇ ಟೋಟಲ್ ಟ್ರಯಾಂಗಲ್, ಕೌಂಟ್ ಮಾಡೋದು ಬೇಡ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್ ನಂಬರ್ 1. ಕಾನ್ಸೆಪ್ಟ್ ನಂಬರ್ 2, if the triangle have vertical line, ಒಂದು ತ್ರಿಭುಜದ ಒಳಗೆ ಉದ್ದ ರೇಖೆಗಳಿದ್ದಾಗ, if the triangle have vertical line, write the numbers and sum of the numbers. ಮ್ಯಾಥಮೆಟಿಕ್ಸ್ ಅಲ್ಲಿ ಸಮ್ ಆಫ್ ಅಂತ ಇದೆ. ಸಮ್ ಆಫ್ ಅಂದ್ರೇನು, ಆಡ್ ಮಾಡೋದು ಅಂತ ಅರ್ಥ. ಅಂದ್ರೆ ಸಿಂಗಲ್ ಡಿಜಿಟ್ ಕನ್ವರ್ಟ್ ಮಾಡೋದು ಅಥವಾ ಯಾವುದೋ ಒಂದು ನಂಬರ್ಗೆ ಕನ್ವರ್ಟ್ ಮಾಡೋದು ಅಂತ ಅರ್ಥ. ಸೊ ಸಮ್ ಆಫ್ ನಂಬರ್ಸ್ ಏನು, 3 + 4, 4 + 3 ಎಷ್ಟು 7, 7 + 2 9, 9 + 1 10. ಸೊ 10 ಅಂತ ಬಂತಲ್ಲ. ಸೊ ಟೋಟಲ್ ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ, 10. ವರ್ಟಿಕಲ್ ಲೈನ್ಸ್ ಇದ್ದಾಗ ನಂಬರ್ಸ್ ಗಳು ಬರೆದು ಆಡ್ ಮಾಡಬೇಕು. ಹಾರಿಜಾಂಟಲ್ ಇದ್ದಾಗ ನಂಬರ್ಸ್ ಬರೀಬೇಕು, ದೊಡ್ಡ ನಂಬರ್ ಏನಿರುತ್ತೆ ಅದೇ ಟೋಟಲ್ ಆನ್ಸರ್. ಓಕೆ, ನೆಕ್ಸ್ಟ್ ಡಯಾಗ್ನಲ್ ಇದ್ದಾಗ, ನೋಡಿ ಈಗ ಸೇಮ್ ಫಸ್ಟ್ ರೈಟ್ ದ ನಂಬರ್ಸ್ 1 2 3. ಡಯಾಗ್ನಲ್ ಇದ್ದಾಗ ದ ಡಯಾಗ್ನಲ್ ಎಕ್ಸ್ಪ್ರೆಸ್ ಇಂಟು, ಇಲ್ಲಿ ಡಯಾಗ್ನಲ್ ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಇಂಟು ಅಂತ. ಡಯಾಗ್ನಲ್ ಇದ್ದಾಗ ಯಾವಾಗಲೂ ಮಲ್ಟಿಪ್ಲೈ ಮಾಡಬೇಕು. ಯಾವ್ದ್ರ ಜೊತೆ ಮಲ್ಟಿಪಲ್ ಮಾಡಬೇಕು, ಯು ಕ್ಯಾನ್ ಟೇಕ್ ದ ಬಿಗ್ಗರ್ ನಂಬರ್, ದೊಡ್ಡ ಸಂಖ್ಯೆ ಯಾವ್ದಿದೆ ಅದನ್ನ ತಗೊಳ್ಳಿ, ಆ ದೊಡ್ಡ ಸಂಖ್ಯೆ ಜೊತೆ ಇಂಟು 2 ಮಾಡ್ಬೇಕು ಯಾವಾಗಲೂ ಅಷ್ಟೇ. ಇಲ್ಲಿ ಟ್ರಯಾಂಗಲ್ ಮಾತ್ರ, ಎಲ್ಲದಕ್ಕೂ ಅಲ್ಲ, ಟ್ರಯಾಂಗಲ್ಸ್ ಮಾತ್ರ ಯು ಕ್ಯಾನ್ ಟೇಕ್ ದ ಬಿಗರ್ ನಂಬರ್ ಅಂಡ್ ಮಲ್ಟಿಪಲ್ ವಿತ್ 2. ಸೊ ದ ಆನ್ಸರ್ ಇಸ್ 8. ಕೌಂಟ್ ಮಾಡೋದು ಬೇಡ ಕೂತ್ಕೊಂಡು. ಇದು 3 ಬೇಸಿಕ್ ಮೆಥಡ್ ಆರ್ ಬೇಸಿಕ್ ಕಾನ್ಸೆಪ್ಟ್.